श्रीगुरुभ्यो नमः। वन्दे कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्समध्वविजय चतुर्थः सर्ग 50ನೇ ಶ್ಲೋಕ. परप्रकारेष्वपि सम्भवत्सु ते विनिर्णयोऽस्मिन् कथमित्युदीरिते मुकुन्दबोधेन महाहृदब्रवीत् प्रकारमेनं भगवत्कृतं स्फुटम्. परप्रकारेषु अपि सम्भवत्सु ते विनिर्णयः अस्मिन् कथम् इति उदीरिते मुकुन्दबोधेन महाहृद ಅಬ್ರವೀತ್ ಪ್ರಕಾರಂ ಏನಂ ಭಗವತ್ಕೃತಂ ಸ್ಫುಟಂ. ಅಂದ್ರೆ ಅಚ್ಯುತ ಪ್ರೇಕ್ಷರು ಮತ್ತು ಅವರ ಶಿಷ್ಯರು ಮತ್ತು ಮಧ್ವಾಚಾರ್ಯರು ಎಲ್ಲರೂ ಸೇರಿ ಭಾಗವತ ವಿಚಾರ ಮಾಡ್ತಾ ಇರುವಾಗ ಒಂದು ಪರ್ಟಿಕ್ಯುಲರ್ ಶ್ಲೋಕ, ಅದರಲ್ಲಿ ಪಾಠ ಭೇದಗಳು ಇದೆ, ಬೇರೆ ಬೇರೆ ತರ ಪಾಠಗಳು ಇತ್ತು ಭಾಗವತ ಶ್ಲೋಕದ್ದು. ಆಚಾರ್ಯರು ಒಂದು ಪಾಠ ಮಾತ್ರ ಸರಿಗಿದೆ ಹಾಗೆ ಅಂತ ಹೇಳಿದರು. ಇದು ಹಿಂದೆ ನೋಡಿದ್ದೇವೆ. ಇದರ ಮೇಲೆ ಅಚ್ಯುತ ಪ್ರೇಕ್ಷರು ಕೇಳ್ತಾರೆ, ಪರಪ್ರಕಾರೇಷ್ವಪಿ ಸಂಭವತ್ಸುತೆ. ಅಲ್ಲ, ಬೇರೆ ಪುಸ್ತಕಗಳಲ್ಲಿ ಇರುವ ಪಾಠ ಶ್ಲೋಕ ಪದಗಳು ನೋಡಿದರೆ ಅದು ಕೂಡ ಸರಿಯಾಗಿಯೇ ಇದೆ, ಅದೇನು ಅಲ್ಲಿ ಬರಬಾರದು ಅಂತ ಇಲ್ಲ. ಪರಪ್ರಕಾರೇಷ್ವಪಿ ಸಂಭವತ್ಸುತೆ, ಬೇರೆಯವರು ಹೇಳಿದ ಪಾಠಕ್ರಮವು ಕೂಡ ಸರಿಯಾಗಿಯೇ ಇದೆ, ಏನೋ ಪ್ರಸಂಗಕ್ಕೆ ಪ್ರಕರಣಕ್ಕೆ ವಿರುದ್ಧವಾಗಿ ಏನು ಕಾಣಿಸ್ತಾ ಇಲ್ಲ. ಆದರೂ ಕೂಡ ನೀವು ಹೇಳತಕ್ಕ ಪಾಠನೇ ಸರಿ ಹಾಗೆ ಅಂತ ನಿರ್ಣಯವನ್ನ ನೀವು ಹೇಗೆ ಮಾಡ್ತೀರಾ? ವಿನಿರ್ಣಯೋಸ್ಮಿನ್ ಕಥಂ, ನೀವು ಹೇಳುವ ಪಾಠನೇ ಸರಿ ಅಂತ ನೀವು ಹೇಗೆ ಹೇಳ್ತೀರಾ ಹಾಗೆ ಅಂತ ಅಚ್ಯುತ ಪ್ರೇಕ್ಷರು ಪೂರ್ಣ ಪ್ರಜ್ಞಾಚಾರ್ಯರನ್ನ ಕೇಳ್ತಾರೆ. ಆಗ ಮುಕುಂದ ಬೋಧೇನ ಮಹಾಹೃದ್ ಅಬ್ರವೀತ್ ಪ್ರಕಾರಮೇನಂ ಭಗವತ್ಕೃತಂ ಸ್ಫುಟಂ. ಮುಕುಂದಸ್ಯ ಬೋಧಃ ಅಚ್ಯುತ ಪ್ರೇಕ್ಷೇನ ಉದಾರಿತ. ಈ ರೀತಿಯಾಗಿ ಅಚ್ಯುತ ಪ್ರೇಕ್ಷರು ಕೇಳಿದಾಗ ಮಹಾಹೃತ್, ಮಹಾಜ್ಞಾನವುಳ್ಳವರು ಅಂದ್ರೆ ಪೂರ್ಣ ಪ್ರಜ್ಞಾಚಾರ್ಯರು, ಏನಂ ಪ್ರಕಾರಂ, ನಾನು ಹೇಳಿದ ಪಾಠ ಪ್ರಕಾರ ಇದಲ್ಲ, ಅದು ಭಗವತ್ಕೃತಂ ಅಂದ್ರೆ ಶ್ರೀ ವೇದವ್ಯಾಸ ಕೃತಂ ಹಾಗೆ ಅಂತ ಸ್ಫುಟಂ ಅಬ್ರವೀತ್, ಸೋಪಪತ್ತಿಕಂ ಅಬ್ರವೀತ್, ಸ್ಫುಟವಾಗಿ ಇದೇ ವೇದವ್ಯಾಸರು ಹೇಳಿದ ಪಾಠ ಹಾಗೆ ಅಂತ ಆಚಾರ್ಯರು ಹೇಳಿದರು ಅಂತ ಅರ್ಥ. ಬೇರೆಯವರು ಹೇಳಿದ ಪಾಠಕ್ರಮವು ಕೂಡ ಸರಿಯಾಗಿ ಇದೆ, ನೀವು ಹೇಳುವುದೇ ಕರೆಕ್ಟ್ ಅಂತ ಹೇಗೆ ನಿರ್ಣಯ ಮಾಡ್ತೀರಾ ಅಂತ ಹೇಳಿದಾಗ ಆಚಾರ್ಯರು ಕೊಟ್ಟ ಉತ್ತರ, ಇದೇ ವೇದವ್ಯಾಸರಿಗೆ ಸಮ್ಮತವಾದ ಪಾಠ, ವೇದವ್ಯಾಸರಿಗೆ ಯಾವುದು ಸಮ್ಮತವೋ ಅದು ನನಗೆ ಗೊತ್ತಿದೆ, ಇದೇ ವೇದವ್ಯಾಸರಿಗೆ ಸಮ್ಮತವಾದದ್ದು ಹಾಗೆ ಅಂತ ಹೇಳಿದರು ಅಂತ ಅಭಿಪ್ರಾಯ. ಪರಪ್ರಕಾರೇಷ್ವಪಿ ಸಂಭವತ್ಸುತೆ ವಿನಿರ್ಣಯೋಸ್ಮಿನ್ ಕಥಮಿತ್ಯುದೀರಿತೆ ಮುಕುಂದಬೋಧೇನ ಮಹಾಹೃದಬ್ರವೀತ್ ಪ್ರಕಾರಮೇನಂ ಭಗವತ್ಕೃತಂ ಸ್ಫುಟಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.